ಗುರುಭ್ಯೋ ನಮಃ. ಮಾತಾ ತಾಯಮ್ಮ ಮಾತಾಯ ನಮಃ. ಈ ಒಂದು ಸವರಮ್ಮ ಮೂರ್ತಿ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆಯಿತು. ವಾರ್ಷಿಕೋತ್ಸವ, ಆಮೇಲೆ ಮಹೇಶ್ ನಾಯಕ್ ಅವರು ಒಂದು ಉಚ್ಚಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಥಮ ಉಚ್ಚಯೋತ್ಸವ ಈ ಒಂದು ಕಾರ್ಯಕ್ರಮ ಸತತವಾಗಿ 3 ದಿನ ನಡೀತದೆ. ಈ ಒಂದು 2ನೇ ದಿನದ ಕಾರ್ಯಕ್ರಮ ಪೂಜ್ಯರ ಪ್ರವಚನ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಗುರು ಶಂಭುಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮದ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಮಂದಾಪುರ ಗ್ರಾಮದ ಸರ್ವ ಸದ್ಭಕ್ತಾದಿಗಳಿಗೆ ವಂದಿಸುತ್ತಾ, ಮುದ್ದು ಮಕ್ಕಳು ಕುಂತಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾನು ಸುಮಾರು 26 ವರ್ಷದಿಂದ ನಾನು ಈ ಊರಿನಲ್ಲಿ ಒಡನಾಟ, ಅಂದರೆ ನಾನು ವೈದ್ಯಕೀಯ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಈ ದಾರಿಗೆ ಹೋಗ್ಬೇಕಾದ್ರೆ, ಊರಿಂದ ಇಲ್ಲಿ ಹೋಗ್ಬೇಕಾದ್ರೆ ಭಾಳ ಭಯ ಆಗ್ತಿತ್ತು. ಅವಾಗ ಎಷ್ಟು ಎಲ್ಲ ಬೇಲಿ, ದಾರಿನೇ ಚೆನ್ನಾಗಿದ್ದಿಲ್ಲ. ಅಂಥ ಸಮಯದಲ್ಲಿ ಇಲ್ಲಿ ಒಂದು ಸವರಮ್ಮ ಅಂದರೆ ಒಂದು ಕಲ್ಲಿನಿಂದ ಒಂದು 4 ಕಲ್ಲು ಒಳಗಡೆ ಒಂದು ಕಟ್ಟಿಗೆದು ಒಂದು ಮೂರ್ತಿ ಇತ್ತು. ಅದೇ ಪಕ್ಕದಲ್ಲಿ ಒಂದು ಸೇಂದಿ ಅಂಗಡಿ ಇತ್ತು. ನಮ್ಮ ಮಾಲೀಕರು ಇಲ್ಲಿ ಇದ್ದಾರೀಗ. ಅವರು ಈಗಲೂ ಹೇಳ್ತಾರೆ, ಅವ್ರ ತಂದೆಯವರು ಪಶಪ್ ಗೌಡ್ರಾಗಲಿ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಸವರಮ್ಮ ಆಶೀರ್ವಾದನೇ, ಅದರಿಂದನೇ ನಾವು ಇಷ್ಟೆಲ್ಲ ಉದ್ಧಾರ ಆಗಿವೆ ಅಂತ. ಆ ಒಂದು ಸ್ಥಾನದ ಮಹಿಮೆ ಏನೋ ಇಲ್ಲಿ ಆ ಶಕ್ತಿ ಇದೆ. ಈ ರೀತಿ ಆಗಬೇಕಾದ್ರೆ ಅಂತ ಒಂದು ಶಕ್ತಿ ಇದ್ದದಕ್ಕೆ ಈ ರೀತಿಯಾಗಿ ಬೆಳೆದದ. ಈ ಸಂದರ್ಭದಲ್ಲಿ ನಾವು ರಂಗೋಜಿಯವರ ಕುಟುಂಬದವ್ರನ್ನ ನೆನೆಸ್ಬೇಕು ನಾವು ಇವತ್ತು. ಯಾಕಂದರೆ ಅವರು ಇಷ್ಟೆಲ್ಲ ದಾನ ಕೊಡಲಿಲ್ಲ ಅಂದರೆ ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅದಕ್ಕೆ ಇನ್ನು ಏನಂದರೆ, ಒಂದು ವಿಚಾರ, ಯಾವುದೇ ಒಂದು ಧಾರ್ಮಿಕ ಕಾರ್ಯ ನಡಿಬೇಕಾದ್ರೆ ಸುಮ್ಮನೆ ಒಂದು ಕೇಳಿದರೆ ಸಾಕು, ಸುದ್ದಿ ಬರಬೇಕು. ಆ ಒಂದು ಮನೋಭಾವನೆ ಎಲ್ಲರಲ್ಲಿ ಬರಬೇಕು. ಯಾಕಂದರೆ ನಮ್ಮ ಜೀವನಕ್ಕೆ ಈಗ ಈಗ ನಾನೇ ವೈದ್ಯನಿದ್ದೀನಿ, ನಮಗೇನೋ ಒಂದು ರೋಗ ಬಂತು ಅಂದರೆ, ಏನೋ ಜ್ವರ ಸುಸ್ತಿ ಆಯ್ತು ಅಂದರೆ ನಾವು ಒಂದು ಟ್ಯಾಬ್ಲೆಟು ಟಾನಿಕ್ ತಗೊಂಡು ನಾವು ಆರಾಮ್ ಮಾಡ್ಕೊತೀವಿ. ಆದರೆ ನಮ್ಮ ಜೀವನ ಚೆನ್ನಾಗಿ ಸಾಗಬೇಕಾದ್ರೆ ಇಂಥ ಗುರುಗಳ ಆಶೀರ್ವಚನ ಇದ್ದರೆ ಮಾತ್ರ ನಮ್ಗೆ ಟಾನಿಕ್ ಇದ್ದಂಗೆ ನಮ್ಮ ಜೀವನಕ್ಕೆ. ಅಂಥ ಒಂದು ಆಶೀರ್ವಚನ ಕೇಳೋದು ಭಾಳ ನಮ್ಗೆ ಮುಖ್ಯವಾಗಿ ಜೀವನ ನಡಿಬೇಕಾದ್ರೆ ಮುಖ್ಯ. ಅದಕ್ಕೆ ಇಂಥವು ಮಾತ್ರ ಯಾವತ್ತೂ ನಾವು ಮಿಸ್ ಮಾಡ್ಕೋಬಾರ್ದು. ಏನೋ ಇಲ್ಲಿ ಇನ್ನೊಂದು, ನಾನು ಮೊನ್ನೆ ಒಂದು ದೇವಮ್ಮ ಜಾತ್ರೆ ಆಯಿತು ಹೊಸೂರಲ್ಲಿ. ನಾನು ಕ್ಲಿನಿಕ್ನಲ್ಲಿ ಕುಂತಾಗ ಹೊರಗಡೆ ಕುಂತು ಮಾತಾಡ್ತಿದ್ರು ಜನ, ಏನಪ್ಪ ನಮ್ಮ ಹೊಸೂರಲ್ಲಿ ಯಾವುದು ಧಾರ್ಮಿಕ ಕಾರ್ಯನೇ ನಡೆಯೋದಿಲ್ಲ, ಹೆಚ್ಚಾಗಿ ಮಂದಾಪುರ ನೋಡ್ರಿ ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾವ. ಯಾಕಂದರೆ ಯಾವ ಹೊಸವೇನಿಲ್ಲ, ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಅಷ್ಟೇ. ಮಾರಿಕಾಂಬ ದೇವಸ್ಥಾನನೂ ಮೊದಲು ಇತ್ತು, ಈಗ ಸವರಮ್ಮನ ದೇವಸ್ಥಾನನೂ ಇತ್ತು, ಯಾವ ಹೊಸವಿಲ್ಲ. ಆಮೇಲೆ ದ್ಯಾವಮ್ಮ ದೇವಸ್ಥಾನ ಈ ಒಂದು ಜೀರ್ಣೋದ್ಧಾರ ಮಾಡಿ ಎಲ್ಲರಿಗೆ ದೇವರ ಭಕ್ತಿ ಭಾವನೆ ಮೂಡಲಿ ಅಂತ ಎಲ್ಲರೂ ಏನು ಶ್ರಮಿಸ್ತಾರೆ ನೋಡ್ರಿ, ಅದು ಒಂದು ದೊಡ್ಡ ಕಾರ್ಯ. ಆಮೇಲೆ ಗುರುಗಳನ್ನು ಕರೆಸಿ ಅವ್ರ ಕಡೆಯಿಂದ ನಮ್ಗೆ ಒಂದು ಹಿತವಚನಗಳನ್ನು ಕೇಳಿಸುವಂಥ ಒಂದು ಕಾರ್ಯ ಮಾಡೋದು ಭಾಳ ಅದ್ಭುತವಾದಂಥ ಕಾರ್ಯ ಇದು. ಸುಳ್ಳಲ್ಲ. ಇಷ್ಟೇ ಸಣ್ಣ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಎಷ್ಟು ಶ್ರಮ ಇರ್ತದೆ ಅದರಿಂದ. ಅಂಥ ಒಂದು ಕಾರ್ಯಕ್ರಮ ಮಾಡಿ ಈ ಒಂದು ನಮಗೆಲ್ಲರಿಗೆ
ಇಲ್ಲಿ ಒಂದು ಇಂಥ ಅವಕಾಶ ಮಾಡಿಕೊಟ್ಟದಕ್ಕೆ ಮಹೇಶ್ ನಾಯಕ ಹಾಗೂ ಎಲ್ಲ ಈ ಸವರಮ್ಮ ದೇವಸ್ಥಾನದ ಪದಾಧಿಕಾರಿಗಳಿಗೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಅದ್ಭುತವಾಗಿ ಈ ಒಂದು ದೇವಸ್ಥಾನದ ಹಾಗೂ ಮಮತಾಪುರ ಗ್ರಾಮದ ಹಮ್ಮಿಕೊಂಡಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಕುರಿತು ಅಚ್ಚುಕಟ್ಟಾಗಿ ಮಾತನಾಡಿರ್ತಕ್ಕಂಥ ಶ್ರೀಗಳಿಗೆ ಜೋರಾದ ಚಪ್ಪಾಳೆ ಮುಖದ ನಾವು ಧನ್ಯವಾದ ತಿಳಿಸೋಣ. ಈಗ ತಮ್ಮೆಲ್ಲರಲ್ಲಿ